ಬ್ರೇಕ್ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ. ಕೊಡಗು ಜಿಲ್ಲೆಯ ಮಡಿಕೇರಿ ಸಮೀಪದ ಶಕ್ತಿನಗರದಲ್ಲಿ ಭೂಕುಸಿತದ ಭೀತಿ ಆವರಿಸಿದೆ. ಮೇಕೆರಿ ಗ್ರಾಮದಲ್ಲಿರುವ ಶಕ್ತಿನಗರದಲ್ಲಿ 60ಕ್ಕೂ ಅಧಿಕ ಮನೆಗಳಿವೆ. ಭಾರೀ ಮಳೆಯಿಂದ ಮಣ್ಣು ಕುಸಿಯೋ ಆತಂಕ ಆವರಿಸಿದ್ದು ಜನರು ಮನೆಗಳನ್ನ ಮೈಸೂರು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಕಬಿನಿ ಡ್ಯಾಂನಿಂದ ಕಪಿಲಾ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗಿದೆ. ನಂಜನಗೂಡಿನಲ್ಲಿ ಪರಶುರಾಮ ದೇವಾಲಯಕ್ಕೆ ಕಪಿಲಾ ನದಿ ಜಲ ದಿಗ್ಬಂಧನ ಹಾಕಿದೆ. ತುಂಬಿ ಹರಿತಾ ಇರುವ ನದಿಯಲ್ಲಿ ಅಪಾಯ ಲೆಕ್ಕಿಸದೆ ಭಕ್ತರು ಸ್ನಾನ ಮಾಡುತ್ತಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಮಳೆ ಅಬ್ಬರಿಸ್ತಾ ಇದೆ. ಈಚಲಗುಡ್ಡೆ ಕಾವಲಿನಲ್ಲಿ ವಿದ್ಯುತ್ ಕಂಬದ ಮೇಲೆ ಮರ ಬಿದ್ದಿದೆ. ಈ ರಭಸಕ್ಕೆ ಟಿಸಿ ಜೊತೆ ವಿದ್ಯುತ್ ಕಂಬಗಳು ಬೆಳೆದಿದ್ದಾವೆ. ನಿನ್ನೆ ಸಂಜೆಯಿಂದಲೇ ಈಚಲಗುಡ್ಡೆ ಕಾವಲು ಗ್ರಾಮಸ್ಥರು ಕತ್ತಲೆಯಲ್ಲೇ ಕಾಲ ಕಳೆದಿದ್ದಾರೆ. ಕಾಲಸಂಕ ಇಲ್ಲದೆ ಊರಿನ ಸಂಪರ್ಕ ಬಂದ್ ಆಗಿದೆ. ವಿದ್ಯಾರ್ಥಿಗಳು ಊರು ತೊರೆತಾ ಇದ್ದಾರೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಮಾವಿನಗುಡಿ ಜೆಡ್ಡು ಅಂಪಾರು ಮಧ್ಯದ ಕಾಲುಸಂಕ ಮುರಿದಿದೆ. ಇದರಿಂದ 40 ಮನೆಗಳ ಜನರು ದೈನಂದಿನ ವಸ್ತುವನ್ನು ಖರೀದಿಸುವುದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಮಳೆ ಅಬ್ಬರದಿಂದ ಭದ್ರಾ ಡ್ಯಾಂ ಭರ್ತಿಯಾಗಿದ್ದು 16,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಅತ್ತ ಗಾಜನೂರು ಬಳಿ ಇರುವಂತಹ ತುಂಗಾ ಡ್ಯಾಂನಿಂದಲೂ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡಲಾಗಿದೆ. ಇದರಿಂದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಪುಣ್ಯಕ್ಷೇತ್ರ ಉಕ್ಕಡಗಾತ್ರಿ ಜಲಾವೃತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಹಾರಂಗಿ ಜಲಾಶಯದಿಂದ ನದಿಗೆ ಹೆಚ್ಚುವರಿ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಕುಶಾಲನಗರ ತಾಲೂಕಿನ ಹುಡುಗೂರ ಗ್ರಾಮದಲ್ಲಿ ತೋಟ ಗದ್ದೆಗಳಿಗೆ ನೀರು ನುಗ್ಗಿದೆ. ಹೊರಹರಿವು ಹೆಚ್ಚಾದರೆ ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರೋ ಕೆಆರ್ಎಸ್ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಡ್ಯಾಂನಿಂದ 24 ಗೇಟ್ಗಳ ಮೂಲಕವಾಗಿ 56,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ.